ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇತ್ತೀಚೆಗೆ ಆ ಕಾಡ್ ದಾರಿಯಲ್ಲಿ ಕಳ್ಳರ ಕಾಟ ಜಾಸ್ತಿ ಅಂತ ಹೇಳ್ತಾರೆ. ದಾರಿ ಮಧ್ಯೆ ಏನಾಯ್ತೋ ಏನೋ ಅಂತ ನನಗೆ ಆತಂಕ ಆಗ್ತಿದೆ. ನೋಡು, ದೇವರಿದ್ದಾನೆ, ಅವ್ರಿಗೇನು ಆಗೋದಿಲ್ಲ, ಚಿಂತೆ ಮಾಡಬೇಡ್ವೆ. ಶ್ರೀಹರಿ, ತಪ್ಪಿಸ್ಕೊಳಕ್ ನೋಡಿದ್ರೆ ನಿಮ್ಮನ್ನು ಉಳಿಸೋದಿಲ್ಲ. ನನಗೆ ತುಂಬಾ ಭಯ ಆಗ್ತಿದೆ. ಹೆದರ್ಬೇಡ ಸರಸ್ವತಿ. ನೋಡಿ, ದಯವಿಟ್ಟು ನಮಗೇನು ತೊಂದರೆ ಮಾಡಬೇಡಿ. ದಾರಿ ಹೋಕರನ್ನ ತಡೆದು ಈ ತರ ತೊಂದರೆ ಕೊಡೋದು ತಪ್ಪು. ನಮ್ಗೆ ಬುದ್ಧಿ ಹೇಳ್ಬೇಡ. ಸರಿ, ನಿಮ್ಗೇನ್ ಬೇಕು ಹೇಳಿ. ನಿಮ್ಮ ಹತ್ರ ಇರೋ ಒಂದ್ ಬೇಕು, ಒಡವೆಗಳು ಬೇಕು. ಸರಸ್ವತಿ, ನಿನ್ನ ಒಡವೆಗಳನ್ನ ತೆಗಿ. ನೋಡಿ, ನೀವು ಕೇಳಿದ್ದೆಲ್ಲ ಕೊಟ್ಟಿದ್ದೀವಿ. ಇನ್ನೇನ್ ಬೇಕು? ನಮ್ಮನ್ನ ಬಿಟ್ಬಿಡಿ. ನಮ್ಗ ನಿಮ್ಮ ಪ್ರಾಣ ಬೇಕು. ಶ್ರೀಹರಿ, 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 ಶ್ರೀಹರಿ. ಶ್ರೀಹರಿ ಅಮ್ಮ, ಅತ್ತೆ ಶ್ರೀಹರಿ. ಗೋಪಿ, ಗೋಪಿ, ಹೇ ಗೋಪಿ, ಏನಾಯ್ತು? ಯಾಕೆ ಇಷ್ಟು ಆತಂಕದಲ್ಲಿ ಶ್ರೀಹರಿ ಶ್ರೀಹರಿ ಅಂತ ಹೇಳ್ತಿದ್ದೀಯಾ? ಸೀತಕ್ಕ, ಶ್ರೀಹರಿ ನನಗೆ ಏನೋ ಕೆಟ್ಟ ಸೂಚನೆ ಕೊಟ್ಟ. ನೋಡಿ, ನೀವು ಕೇಳಿದಿನೆಲ್ಲ ಕೊಟ್ಟಿದ್ದೀವಿ, ಮತ್ತ್ಯಾಕೆ ನಮ್ಮನ್ನು ಕೊಲ್ಬೇಕು ನೀವು? ನಮ್ಮ ಸಾವಿಂದ ನಿಮಗೇನು ಲಾಭ? ನಿಮ್ಮಿಂದ ಆಗ್ತಿರೋ ನಷ್ಟನ ತಡೆದ್ರೆ ಅದೇ ನಮ್ಗೆ ಬಹು ದೊಡ್ಡ ಲಾಭ. ಅವ್ರಿಗೆ ಏನೋ ತೊಂದರೆ ಆಗಿದೆ ಅಂತ ನನಗನಿಸ್ತಾ ಇದೆ. ಯಾರಿಗಪ್ಪ ತೊಂದರೆ ಆಗಿದೆ? ಮಠಕ್ಕೆ ಮಕ್ಕಳು ಹೋಗಿದಾರಲ್ಲ, ಅವ್ರಿಗೆ ತೊಂದರೆ ಆಗಿದೆ ಅಂತ ಅನಿಸ್ತಾ ಇದೆ. ಅವ್ರಿಗೇನೋ ತೊಂದರೆ ಆಗಿದೆ ಅಂತ ಇಲ್ಲಿರೋ ನಿಮ್ಗೆ ಹೇಗ್ ಗೊತ್ತಾಯ್ತು ಅತ್ತೆ? ಕಮಲ, ಕಣ್ಣು ಕಾಣದೇ ಇದ್ರು ಕರಳು ಗೊತ್ತಾಗತ್ತಲ್ವಾ? ಮನಸ್ಸು ಹೇಳ್ತಾ ಇದೆ, ನನ್ನ ಕರಳು ಮಿಡಿತಾ ಇದೆ, ಅವ್ರಿಗೇನೋ ತೊಂದರೆ ಆಗಿದೆ ಅಂತ. ನೋಡಿ, ನಮ್ಮವ್ರು ನಿಮಗೆ ಎಷ್ಟು ನಷ್ಟ ಮಾಡಿದ್ದಾರೆ ಅಂತ ಹೇಳಿ. ನಿಮಗೇನೇ ನಷ್ಟ ಆಗಿದ್ರು ನಮ್ಮ ತಂದೆಯವ್ರಿಗೆ ಹೇಳಿ ನಿಮ್ಮ ನಷ್ಟನ ತುಂಬಿಕೊಡೋಕೆ ಹೇಳ್ತೀನಿ. ದಯವಿಟ್ಟು ನಮ್ಮನ್ನ ಕೊಲ್ಬೇಡಿ. ಅದಕ್ಕೆ ವೆಂಕಟನಾಥ ದೈವಾಂಶ ಸಂಭೂತ, ಅವನಿಗೇನು ಆಗಿರಲ್ಲ, ಧೈರ್ಯವಾಗಿರಿ. ಹೌದಮ್ಮ, ಯಾಕೆ ಸುಮ್ಮನೆ ಆತಂಕ ಪಡ್ತೀಯಾ? ಅವ್ರು ಬಂದೇ ಬರ್ತಾರೆ. ಬರೋ ಹಾಗಿದ್ರೆ ಎಷ್ಟೊತ್ತಿಗೆ ಬರಬೇಕಿತ್ತು. ಏನೋ ಆಗಿದೆ, ಏನೋ ಆಗಿದೆ ಅಂದ್ರಲ್ಲ. ಏಯ್, ಏನ ಕಣಿ ಕೇಳ್ತೀರಾ? ಇವನ್ ಬದುಕಿರೋ ಅಷ್ಟು ದಿನ ನಂಗೆ ನೆಮ್ಮದಿ ಇಲ್ಲ, ಮುಗಿಸ್ಬಿಡ್ರು. ಏಯ್, ಇವ್ರಿಬ್ರನ್ನ ಜೀವಂತ ಸುಟ್ಬಿಟ್ರು.
ಆಚಾರ್ಯರೇ ಏನ್ ಮಾಡ್ತಾ ಇದ್ದೀರಾ? ಕದ್ ಕೇಳಿಸ್ಕೊತಾ ಇದ್ದೀರಾ? ಕದ್ದು ಕೇಳಿಸ್ಕೊತಾ ಇಲ್ಲ, ಕೇಳಿಸ್ಕೊತಾ ಇದ್ದೀನಿ. ಅಲ್ಲಿ ವೆಂಕಟನಾಥ ನಿಂತಿದ್ದೀನಲ್ಲ, ಅವನ ಪಕ್ಕ ನೀವು ನಿಂತಿದ್ರೆ ಅದನ್ನ ಕೇಳಿಸ್ಕೊಳ್ಳೋದು ಅಂತಾರೆ. ಈ ತರ ಮರೇಲಿ ನಿಂತ್ಕೊಂಡು ಕೇಳಿಸ್ಕೊಳ್ಳೋದನ್ನ ಕದ್ ಕೇಳಿಸ್ಕೊಳ್ಳೋದು ಅಂತಾನೆ ಹೇಳೋದು. ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ? ಇರಲ್ಲ, ಯಾಕೆ? ನಾನು ಕದ್ ಕೇಳಿಸ್ಕೊತೀನಿ. ವೆಂಕಟನಾಥ, ಈಗ ಅವರ ಆರೋಗ್ಯ ಹೇಗಿದೆ? ನೋಡಿ, ಅಯೋಗ್ಯ ಅಂತ ಹೇಳ್ತಾ ಇದ್ದಾರೆ. ನಿನ್ನ ಬಗ್ಗೆನೇ ಮಾತಾಡ್ತಾ ಇರೋದು. ಆಚಾರ್ಯರೇ, ನಿಮ್ಗೆ ಕದ್ದು ಕೇಳಿಸ್ಕೊಳ್ಳೋವಾಗ್ಲೂ ಕಿವಿ ಕೇಳಿಸಲ್ಲ. ಅದು ಅಯೋಗ್ಯ ಅಲ್ಲ, ಆರೋಗ್ಯ. ಆರೋಗ್ಯವೇ? ಯಾರ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇರ್ಬೋದು? ಕಿವಿ ಎಲ್ಲ ನೋವ್ತಾ ಇದೆ, ನನಗೇನು ಕೇಳಿಸ್ತಾ ಇಲ್ಲ ಅನ್ಸುತ್ತೆ. ಭೋಗೇಂದ್ರ, ಏನಾದ್ರೂ ಮಾತಾಡಯ್ಯ, ಏನಾದ್ರೂ ಮಾತಾಡು ಭೋಗೇಂದ್ರ. ನೀವೇನೋ ಮಾತಾಡ್ತಾ ಇದ್ರಾ, ಆದ್ರೆ ಶಬ್ದನೇ ಕೇಳಿಸ್ತಾ ಇಲ್ವೇ? ನಿನ್ ಗಾಯ ಆಡ್ತಾ ಇರೋದು ಕಾಣಿಸ್ತಾ ಇದೆ, ಆದ್ರೆ ನನಗೆ ಏನು ಕೇಳಿಸ್ತಾ ಇಲ್ಲ. ಏನಾದ್ರೂ ಮಾತಾಡಯ್ಯ, ಏನಾದ್ರೂ ಮಾತಾಡಯ್ಯ ಭೋಗೇಂದ್ರ. ನಿಮ್ ನಾಲ್ಗೆ ಆಡ್ತಾ ಇದೆ, ಆದ್ರೆ ಏನು ಮಾತೆ ಹೊರಗ್ ಬರ್ತಾ ಇಲ್ವಲ್ಲ. ಅಂದ್ರೆ ನಾಲ್ಗೆನೂ ಬಿದ್ದೋಯ್ತಾ? ತಾವು ಕಳಿಸಿದ ಔಷಧಿ ಬಹಳ ಚೆನ್ನಾಗಿ ಕೆಲಸ ಮಾಡಿದೆ. ಸತ್ಯವತಿ ಅವರು ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದಾರೆ. ಅದು ಬರೀ ಔಷಧಿಯ ಮಹತ್ವವಲ್ಲ, ನಿನ್ನ ಕೈಗುಣ, ನಿನ್ನ ಸೇವೆಯಿಂದನೇ ಆಕೆ ಮತ್ತೆ ಬದುಕುಳಿದು ಬಂದಿರೋದು.